निधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ಪ್ರಥಮ ಸ್ಕಂದ 16ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸನ್ ಕಲಿಂ ಪ್ರವಿಷ್ಟಂ ನಿಜಚಕ್ರವರ್ತಿತೆ ನಿಶಮ್ಯ ವಾರ್ತಾಂ ಅನತಿಪ್ರಿಯಾಂ ತತಃ ಶರಾಸನಂ ಸಂಯುಗ ರೋಚಿರಾದದೆ. ಹಿಂದೆ ಶೌನಕಾದಿಗಳು ಪ್ರಶ್ನೆ ಮಾಡಿದಂತೆ ಪರೀಕ್ಷಿತ್ ರಾಜ ಹೇಗೆ ಕಲಿಯನ್ನು ನಿಗ್ರಹ ಮಾಡಿದ ಆ ವಿಚಾರವನ್ನ ತಿಳಿಸಿಕೊಡಿ. ಯಾಕೆ? ಇದು ವೈಷ್ಣವರ ಚರಿತ್ರೆ. ಇದು ಪರೀಕ್ಷಿತ್ ರಾಜ ವೈಷ್ಣವರು, ಅವರ ಮಹಿಮೆ ಅದು ವಿಷ್ಣುವಿನ ಮಹಿಮೆಯೇ. ವೈಷ್ಣವರ ಮಹಿಮೆ ಅದು ವಿಷ್ಣುವಿನ ಮಹಿಮೆಯಲ್ಲೇ ಪರ್ಯವಸಾನ ಆಗೋದು. ಅದರಿಂದ ವಿಷ್ಣು ವೈಷ್ಣವರ ಕಥೆಯನ್ನ ವಿಸ್ತಾರವಾಗಿ ಹೇಳಿ ಅಂತ ಪ್ರಾರ್ಥನೆ. ಅದಕ್ಕಾಗಿ ಸೂತಾಚಾರ್ಯರು ಹೇಳ್ತಾರೆ, ತತ್ರ ತಾವತ್ ಕಲಿನಿಗ್ರಹೇ ಪ್ರಸಕ್ತಿಂ ದರ್ಶಯತಿ. ಏನು ಪ್ರಸಂಗ ಏನಾಗಿತ್ತು, ಯಾಕೆ ಕಲಿನಿಗ್ರಹ ಮಾಡಬೇಕಾದ ಬಂತು ಅಂತ ಅದನ್ನ ಹೇಳ್ತಾ ಇದ್ದಾರೆ. ಯದಾ ಪರೀಕ್ಷಿತ್ ಕುರುಜಾಂಗಲೆ, ಆ ಕುರುದೇಶದಲ್ಲಿ ವಾಸ ಮಾಡ್ತಾ ಇದ್ದ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾಂ. ಅವನ ಪರೀಕ್ಷಿತ್ ರಾಜನಿಗೆ ಆ ಒಂದು ಸುದ್ದಿ ಕೇಳಿ ಬರ್ತದೆ, ರಾಜ್ಯದಲ್ಲಿ ಕಲಿಪ್ರವೇಶ ಆಗಿದೆ ಹಾಗೆ ಅಂತ ಸುದ್ದಿ ಗೊತ್ತಾಗ್ತದೆ. ಅನತಿಪ್ರಿಯಾಂ, ಕಲಿಪ್ರವೇಶ ಅದು ಪ್ರಿಯವಾದದ್ದಲ್ಲ, ಅದು ಅನತಿಪ್ರಿಯಾಂ. ತತಃ ಶರಾಸನಂ, ಅದರಿಂದ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಯುದ್ಧಕ್ಕಾಗಿ ಸಂಯುಗ ರೋಚಿರಾದದೆ. ಸಂಯುಗ ರೋಚಿಹಿ ಅಂತ. ಸಂಯುಗ ರೋಚಿ ಅಂದ್ರೆ ಯುದ್ಧೇಚ್ಛುಹು ಅಂತ ಬರೀತಾರೆ. ಯುದ್ಧ ಮಾಡೋದಕ್ಕೆ ಇಚ್ಛೆ ಉಳ್ಳವನಾಗಿ ಆ ಬಿಲ್ಲು ಬಾಣಗಳನ್ನ ತೆಗೆದುಕೊಂಡು ಹೊರಟ ಅಂತ. ಸ್ವಲಂಕೃತಂ ಶ್ಯಾಮ ತುರಂಗ ಯೋಜಿತಂ ರಥಂ ಮೃಗೇಂದ್ರ ಧ್ವಜಮಾಸ್ಥಿತಃ ಪುರಾತ್ ವೃಥೋ ರಥಾಶ್ವತ್ ದ್ವಿಪಪತ್ತಿಯುಕ್ತಯ ಸ್ವಸೇನಯ ದಿಗ್ವಿಜಯಾಯ ನಿರ್ಗತಃ. ಸ್ವಲಂಕೃತಂ ಶ್ಯಾಮ ತುರಂಗ ಯೋಜಿತಂ, ತಾನು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ಬೇಟೆಗೆ ಹೊರಡುವಾಗ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ಶ್ಯಾಮ ತುರಂಗ ಯೋಜಿತಂ, ಬಿಳಿ ಕುದುರೆಗಳನ್ನ ಜೋಡಿಸಿಕೊಂಡು ರಥದಲ್ಲಿ, ಮೃಗೇಂದ್ರ ಧ್ವಜ ಮಾಸ್ಥಿತ, ಸಿಂಹನಾದವನ್ನ ಮಾಡ್ತಾ, ವೃಥೋ ರಥಾಶ್ವ ದ್ವಿಪಪತ್ತಿಯುಕ್ತಯ ಸ್ವಸೇನೆಯ, ರಥ ಅಶ್ವ ಮತ್ತು ಕಾಲಾಳುಗಳು ಇವೇ ಮೊದಲಾದ ಸೇನೆಗಳನ್ನೆಲ್ಲ ತೆಗೆದುಕೊಂಡವನಾಗಿ ದಿಗ್ವಿಜಯಾಯ ನಿರ್ಗತಃ, ದಿಗ್ವಿಜಯಕ್ಕಾಗಿ ಪರೀಕ್ಷಿತ್ ರಾಜರು ಹೊರಟ್ರು ಅಂತ ಹೇಳ್ತಾರೆ. ಎಲ್ಲಿಗೆ ಹೊರಟ್ರು? ಭದ್ರಾಶ್ವಂ ಕೇತುಮಾಲಂಚ ಭಾರತಂಚ ಉತ್ತರಾನ್ ಕುರೂನ್ ಕಿಂ ಪುರುಷಾಧೀನಿ ಸರ್ವಾಣಿ ವಿಜಿತ್ಯ ಜಗೃಹೇ ಬಲಿಂ. ಭದ್ರಾಶ್ವ, ಕೇತುಮಾಲ, ಭಾರತ, ಉತ್ತರಾನ್ ಕುರೂನ್ ಅಂದ್ರೆ ಉತ್ತರ ಕುರು ಆದಿ ಜನಪದಾನಿ, ಜನಪದ ಸ್ಥಾನ, ಕಿಂಪುರುಷ ಮೊದಲಾದ ಸ್ಥಾನ, ಇದೆಲ್ಲದಕ್ಕೂ ಕೂಡ ಸರ್ವಾಣಿ ವಿಜಿತ್ಯ, ಎಲ್ಲ ಕಡೆ ಹೋಗಿ ಕಲಿ ಇಲ್ಲ ಅಂತ
ತೀರ್ಮಾನ ಮಾಡಿಕೊಂಡು ಜಗೃಹೇ ಬಲಿಂ, ಅಲ್ಲಿಂದ ಕರಗಳನ್ನೆಲ್ಲ, ಕಪ್ಪ ಕಾಣಿಕೆಗಳನ್ನೆಲ್ಲ ತಂದಿದ್ದಾರೆ ಪರೀಕ್ಷಿತ ರಾಜ. ತತ್ರ ತತ್ರ ಉಪಶೃಣ್ವಾನಃ ಸ್ವಪೂರ್ವೇಷಾಂ ಮಹಾತ್ಮನಾಂ ಪ್ರಗೀಯಮಾನಂ ಪುರತಃ ಕೃಷ್ಣ ಮಾಹಾತ್ಮ್ಯ ಸೂಚನಂ. ಅಲ್ಲಿ ಹೋದಾಗೆಲ್ಲ ಜನರೆಲ್ಲ ತಮ್ಮ ಹಿರಿಯರು ಅಂದರೆ ಪಾಂಡವರ ಒಂದು ಪ್ರಶಂಸೆಯನ್ನ ಮಾಡ್ತಾ ಇದ್ರು. ಮತ್ತು ಕೃಷ್ಣನ ಚರಿತ್ರೆಯನ್ನು ಕೂಡ ಅಲ್ಲಲ್ಲಿ, ಕೃಷ್ಣನ ಮಹಿಮೆಯನ್ನು ಕೂಡ ಅವರೆಲ್ಲ ಗಾಯನ ಮಾಡ್ತಾ ಇದ್ರು, ಆ ಊರಿನ ಜನ ಎಲ್ಲ ಹಾಗೆ ಅಂತ ಹೇಳ್ತಾರೆ. ಆತ್ಮಾನಂಚ ಪರಿತ್ರಾತಂ ಅಶ್ವತ್ಥಾಮ್ನೋಸ್ತ್ರ ತೇಜಸಃ ಸ್ನೇಹಂಚ ವೃಷ್ಣಿಪಾರ್ಥಾನಾಂ ತೇಷಾಂ ಭಕ್ತಿಂಚ ಕೇಶವೇ. ಇನ್ನು ಆತ್ಮಾನಂಚ ಪರಿತ್ರಾತಂ, ಇನ್ನು ತನ್ನನ್ನು ರಕ್ಷಣೆ ಮಾಡಿದ ಅಂದ್ರೆ ಪರೀಕ್ಷಿತ್ ರಾಜನನ್ನು ಕೂಡ ರಕ್ಷಣೆ ಮಾಡಿದ. ಆ ಅಶ್ವತ್ಥಾಮರ ಅಸ್ತ್ರದಿಂದ ಪರಮಾತ್ಮ ಗರ್ಭದಲ್ಲಿ ಇರುವಾಗ ರಕ್ಷಣೆ ಮಾಡ್ತಾನಲ್ವೇ, ಆ ರೀತಿಯಾದ ಆ ಚರಿತ್ರೆಗಳನ್ನೆಲ್ಲ ಹೇಳಿರು. ಸ್ನೇಹಂಚ ವೃಷ್ಣಿಪಾರ್ಥಾನ, ಕೃಷ್ಣನಿಗೆ ಆ ವೃಷ್ಣಿ ವಂಶದಲ್ಲಿ ಮತ್ತು ಪಾಂಡವರ ವಂಶದಲ್ಲಿ ಎಷ್ಟು ಸ್ನೇಹ ಇತ್ತು, ಮತ್ತು ಅವರಿಗೂ ಕೂಡ ತೇಷಾಂ ಭಕ್ತಿಂಚ ಕೇಶವೇ, ಪಾಂಡವರು ಮತ್ತು ವೃಷ್ಣಿ ವಂಶದವರಿಗೂ ಕೂಡ ಕೃಷ್ಣನಲ್ಲಿ ಎಷ್ಟು ಭಕ್ತಿ ಇತ್ತು. ಈ ವಿಚಾರವನ್ನೆಲ್ಲ ಬೇಟೆಗೆ ಅಂತ ಹೋದಾಗ ಪರೀಕ್ಷಿತ ರಾಜನ ಕಿವಿಯಲ್ಲಿ ಬೀಳುತ್ತವೆ ಇಂತಹ ವಿಚಾರ ಎಲ್ಲ. ತೇಭ್ಯ ಪರಮ ಸಂತುಷ್ಟ ಪ್ರೀತ್ಯುಜೃಂಭಿತಲೋಚನಃ ಮಹಾಧನಾನಿ ವಾಸಾಂಸಿ ದದೌ ಹಾರಾನ್ ಮಹಾಮನಾಹ. ಈ ರೀತಿಯಾಗಿ ಗಾನ ಮಾಡ್ತಾ ಇದ್ರು. ಅಲ್ಲಲ್ಲಿ ಹೋದಾಗ ಜನರು ಗಾನ ಮಾಡ್ತಾ ಇದ್ರು. ಆ ಗಾನದಿಂದ ಪರಮ ಸಂತುಷ್ಟನಾಗಿ ಪ್ರೀತ್ಯುಜೃಂಭಿತ ಲೋಚನಃ, ಅವನ ಕಣ್ಣು ಚೆನ್ನಾಗಿ ಅರಳಿತ್ತಂತೆ. ಪರೀಕ್ಷಿತ ರಾಜನ ಕಣ್ಣು ಚೆನ್ನಾಗಿ ಅರಳಿತ್ತು ತಮ್ಮ ಕೃಷ್ಣನ ಮಹಿಮೆಯನ್ನ ಕೇಳಿ, ತಮ್ಮ ಹಿರಿಯರ ಮಹಿಮೆಯನ್ನ ಕೇಳಿ. ಅಂಥವರಿಗೆ ಮಹಾಧನಾನಿ ಅನರ್ಘವಾದ ಅನೇಕ ಸಂಪತ್ತು, ವಸ್ತ್ರಗಳು ಇವೇ ಮೊದಲಾದವುಗಳನ್ನೆಲ್ಲ ದಾನವಾಗಿ ಪರೀಕ್ಷಿತ ರಾಜ ಕೊಟ್ಟು ಅವರನ್ನ ಸಂತೋಷಪಡಿಸಿದ. ಇದೇ ರೀತಿಯಾಗಿ ಸತ್ಕರ್ಮಗಳನ್ನ ಮಾಡ್ತಾ ಇರ್ರಿ ಅಂತ, ಅದಕ್ಕಾಗಿ ಪ್ರಶಂಸೆ ಇತ್ಯಾದಿಗಳು. ಸಾರಥ್ಯ ಪಾರಷದ ಸೇವನ ಸಖ್ಯ ದೌತ್ಯ ವೀರಾಸನಾನುಗಮ ಮನಸ್ತನವ ಪ್ರಣಾಮೈಃ ಸ್ನಿಗ್ಧೇಷು ಪಾಂಡುಷು ಜಗತ್ ಪ್ರಣತಸ್ಯ ವಿಷ್ಣೋಃ ಭಕ್ತಿಂ ಕರೋತಿ ನೃಪತಿಶ್ಚರಣಾರವಿಂದೇ. ಪರಮಾತ್ಮ ಏನು ತಾನು ಮಾಡಿದ ಅದನ್ನೆಲ್ಲ ಕೇಳ್ತಾನೆ. ವಿಷ್ಣು ಕರ್ತೃಕಾಣಿ ಸಾರಥ್ಯಾದೀನಿ, ಪರಮಾತ್ಮ ಏನು ಸಾರಥ್ಯ ಮುಂತಾದ ಕೆಲಸಗಳನ್ನೆಲ್ಲ ಕೇಳಿದ ಗಾಯಕರಿಂದ. ಅದ್ಭುತವಾಗಿ ಅವರೆಲ್ಲ ಹಾಡಿದ್ದಾರೆ ಪರಮಾತ್ಮನ ಮಹಿಮೆಯನ್ನ. ಅದರಿಂದ ಕೇಳಿದವನಾಗಿ ಪರೀಕ್ಷಿತ್ ಪೂರ್ವಂ ಭಕ್ತಿಮಾನಪಿ, ಮೊದಲೇ ಒಳ್ಳೆ ಭಕ್ತಿ ಉಳ್ಳವನಾಗಿ ಇದ್ದ. ಆದರೆ ಈ ಮಹಿಮೆಗಳನ್ನೆಲ್ಲ ಕೇಳಿ ಅವನಿಗೆ ಇನ್ನಷ್ಟು ಪರಮಾತ್ಮನ ಚರಣಾರವಿಂದದಲ್ಲಿ ಭಕ್ತ ವಾತ್ಸಲ್ಯಂ, ವಿಶೇಷ ಭಕ್ತಿಂ ಕರೋತಿ, ಅವನಿಗೆ ವಿಶೇಷವಾದ ಭಕ್ತಿ ಬಂತಂತೆ. ಈ ಕೃಷ್ಣನ ಕಥೆಯನ್ನ ಆ ಜನರೆಲ್ಲ ಹೇಳಿದ್ದು, ಗಾಯನ ಮಾಡುವವರೆಲ್ಲ ಹೇಳಿದ್ದು ಕೇಳಿ ಅವನಿಗೆ ಇನ್ನಷ್ಟು, ಮೊದಲೇ ಭಕ್ತಿ ಉಳ್ಳವನಾಗಿ ಇದ್ದ ಪರಮಾತ್ಮನಲ್ಲಿ, ಇನ್ನಷ್ಟು ಭಕ್ತಿ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಕೃಷ್ಣ ಮಾಡಿದ ಸಾರಥ್ಯ, ಪಾರ್ಷದಂ ಸಭಾಪತಿತ್ವ, ಸಭಾಪತಿಯಾಗಿ ಇದ್ದದ್ದು, ಸೇವನಂ ಚಿತ್ತಾನುಸಾರೇನ ಕರ್ಮವನ್ನ ಮಾಡೋದು, ಸಖ್ಯು ಕರ್ಮ ಸಖ್ಯಂ, ದೌತ್ಯಂ ಸಂದೇಶಕಾರಿತ್ವ, ಕೃಷ್ಣ ಮಾಡಿದ ಪಾಂಡವರಲ್ಲಿ ಸ್ನೇಹ ಮತ್ತು ಸಂದೇಶ, ಕೌರವರ ಸಭೆಯಲ್ಲಿ ಕೃಷ್ಣ ಮಾಡಿದ ಸಂದೇಶ ದೂತನಾಗಿ ಹೋದದ್ದು. ವೀರಾಸನಂ ರಾತ್ರೌ ಸ್ವಾಮಿ ಸಂರಕ್ಷಣಾರ್ಥಂ ಖಡ್ಗಪಾನೆ ಸ್ಥಿಷ್ಠತಃ ಜಾಗರಣಂ ಗಚ್ಚತಃ ಪೃಷ್ಠತಃ ಗಮನಾಗಮನಂ ಸಿಂಹಾಸನೆ ಸ್ಥಿತಸ್ಯ ಪುರತಃ ಸ್ಥಿತ್ವಾ ಸ್ತೋತ್ರಕರ್ಣಂ ಪ್ರಣಾಮಃ ತಾದೃಶೇವ ನಮಸ್ಕಾರಃ ತೈಹಿ. ಇನ್ನು ರಾತ್ರಿ ಸಂರಕ್ಷಣೆಗಾಗಿ ಖಡ್ಗಪಾಣಿಯಾಗಿ, ಅಂದ್ರೆ ಒಂಥರ ಗೂರ್ಖಾ ಕೆಲಸ ತರ ಅಂತ ಹೇಳ್ತಾರೆ ನೋಡಿ, ಆ ಥರನೆಲ್ಲ ಕೆಲಸ ಮಾಡ್ತಾ ಜಾಗರಣೆ ಮಾಡಿ ಬರೋದು ಹೋಗೋದು, ಸಿಂಹಾಸನದ ಮುಂದೆ ನಿಂತುಕೊಳ್ಳೋದು, ಸ್ತೋತ್ರ ಮಾಡೋದು, ನಮಸ್ಕಾರಾದಿಗಳನ್ನ ಮಾಡೋದು, ಇದೇ ರೀತಿಯಾಗಿ ನಾನಾ ಕ್ರಿಯೆಗಳನ್ನು ನೋಡಿ ಕೃಷ್ಣನಲ್ಲಿ ಇನ್ನಷ್ಟು ಭಕ್ತಿ ಪರೀಕ್ಷಿತ ರಾಜನಿಗೆ ಹೆಚ್ಚಾಯಿತು ಅಂತಾರೆ. ತಸ್ಯೈವಂ ವರ್ತಮಾನಸ್ಯ ಪೂರ್ವೇಷಾಂ ವೃತ್ತಮನ್ವಹಂ ನಾದಿತೂರೆ ಕಿಲಾಶ್ಚರ್ಯಂ ಯದಾಸೀನ್ ತನ್ನಿಬೋಧ ಮೇ. ಪಾಂಡೂನಾಂ ವೃತ್ತಂ ಆಚಾರಂ ಅನುದಿನಂ ಏವಂ ವರ್ತಮಾನಸ್ಯ ಸತಃ ನಾತಿ ದೂರೆ. ಈ ರೀತಿಯಾಗಿ
ಪಾಂಡವರು ಕೂಡ ಅದೇ ರೀತಿಯಾಗಿ ಕೃಷ್ಣನ ಸೇವೆಯನ್ನ ಮಾಡಿದ್ದಾರೆ. ಅದನ್ನೆಲ್ಲ ಕೇಳಿ, ಪಾಂಡವರು ಮಾಡಿದ ಆ ವೃತ್ತಾಂತವನ್ನೆಲ್ಲ ಕೇಳಿ, ನಾತಿದೂರೆ ಕಿಲಾಶ್ಚರ್ಯಂ ಯದಾಸಿ ನಿಬೋಧಮೆ, ಅವನು ಸ್ವಲ್ಪ ದಿವಸದಲ್ಲೇ ಅವನಿಗೆ ಒಂದು ಆಶ್ಚರ್ಯ ಕಾದಿತ್ತಂತೆ. ಅದೇನು ಆಶ್ಚರ್ಯ ಎಂಬ ಅದನ್ನ ಅವನಿಗೆ ಕೂಡಲೇ ಆಯ್ತು. ದಿಗ್ವಿಜಯದಿಂದ ಬಂದ ಕೂಡಲೇ ಅವನಿಗೆ ಒಂದು ಆಶ್ಚರ್ಯ ಕಾದಿತ್ತು. ಅದೇನು ಅಂತ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಧರ್ಮ ಪದೇಕೇನ ಚರನ್ ವಿಚ್ಛಾಯಾಂ ಉಪಲಭ್ಯಗಾಂ ಪೃಚ್ಛತಿ ಸ್ಮಾಶ್ರುವದನ ವಿವತ್ಸಾಮಿವ ಮಾತರಂ. ಅದೇನದು ಆಶ್ಚರ್ಯ ಹಾಗೆಂದ್ರೆ, ಧರ್ಮಾಭಿಮಾನಿ ಯಮಃ ಅಂತ ಬರೀತಾರೆ. ಧರ್ಮಕ್ಕೆ ಅಭಿಮಾನಿಯಾದ ಯಮಧರ್ಮ ದೇವರು ಎತ್ತಿನ ರೂಪದಲ್ಲಿ ಇದ್ದು ಸತ್ಯಾಖ್ಯ ಅನೇಕ ಪದಾಚರನ್ ಗಚ್ಚನ್ ವಿಚ್ಛಾಯಾಂ ವಿಗತ ಕಾಂತಿಂ ಗಾಂ ಗೋರೂಪಾಂ ಭೂಮಿ ಉಪಲಭ್ಯ. ಅವರು ಸತ್ಯಾಖ್ಯ ಅನೇಕ ಪದಾಚರನ್, ಸತ್ಯ ಮುಂತಾದ ಅನೇಕ ಪಾದಗಳಿಂದ ಇರ್ತಾ ಇದ್ರು. ಧರ್ಮಕ್ಕೆ 4 ಕಾಲು ಅಂತ ಹೇಳ್ತಾರೆ. ಅದು ಯಾವ್ದು 4 ಕಾಲು ಇಲ್ಲೇ ಮುಂದೆ ಹೇಳಿಕ್ಕಿದ್ದಾರೆ. ಆದರೆ ಒಂದೇ ಕಾಲಿನಲ್ಲಿ ಸತ್ಯ ಎನ್ನತಕ್ಕ ಒಂದೇ ಪಾದದಲ್ಲಿ ಮಾತ್ರ ಅದು ಈಗ ನಡೀತಾ ಇದೆ. 3 ಕಾಲುಗಳನ್ನ ಕಳ್ಕೊಂಡಿದೆ ಅಂತ ಧರ್ಮ ಎನ್ನತಕ್ಕ ಎತ್ತು, ಯಮಧರ್ಮರೇ ಆ ರೂಪದಲ್ಲಿ ಇದ್ದಾರೆ ಅಂತ. ಮತ್ತು ಗೋವು, ಭೂಮಾತೆ ಗೋವಿನ ರೂಪದಲ್ಲಿ ಇದ್ದಾಳೆ. ಅವರಿಬ್ಬರು ಪರಸ್ಪರ ಮಾತಾಡ್ಕೋತಾ ಇದ್ದಾರೆ. ವತ್ಸರಹಿತಾಂ, ಕರುವಿಲ್ಲದ ಆ ಭೂಮಾತೆ ಮಾತರಮಿವ ಅಶ್ರುವದನಾಂ, ಕಣ್ಣಲ್ಲಿ ನೀರಾಗ್ತಾ ಇದ್ದಾಳೆ ಆ ಗೋಮಾತೆ. ಅಂತಹ ಒಂದು ಪರಿಸ್ಥಿತಿಯನ್ನ ಕಂಡ್ರು ಪರೀಕ್ಷಿತ್ ರಾಜ ಅಂತ. ಧರ್ಮ ಉವಾಚ, ಆ ಧರ್ಮದ ಎತ್ತಿನ ರೂಪದಲ್ಲಿ ಇದ್ದ ಯಮದೇವರು ಧರ್ಮ ಅಂತ, ಅವರು ಆ ಭೂಮಿಯನ್ನ, ಗೋರೂಪದಲ್ಲಿ ಇದ್ದ ಭೂಮಿಯನ್ನ ಕೇಳಿದ್ರಂತೆ. ಕಚ್ಚಿದ್ ಭದ್ರೇ ಅನಾಮಯಮಾತ್ಮನಸ್ತೆ ವಿಚ್ಛಾಯಸಿ ಮ್ಲಾಯತ ಯನ್ಮುಖೇನ ಆಲಕ್ಷಯೇ ಭವತಿ ಅಂತರಾಧಿಂ ಧೂರೇ ಬಂಧುಂ ಶೋಚಸಿ ಕಂಚನೇವ. ಯಾಕೆ ಕಣ್ಣಲ್ಲಿ ಗೋವು ಕಣ್ಣಲ್ಲಿ ನೀರಾಕಿದ್ದು ಕಂಡಿತ್ತು, ಅದು ಭೂಮಾತೆ ಅಂತನೂ ಗೊತ್ತಾಯಿತು. ಮತ್ತೆ ಆ ಯಮದೇವರಿಗೆ, ಅಂದ್ರೆ ಎತ್ತಿನ ರೂಪದಲ್ಲಿ ಇದ್ದ ಆ ಯಮದೇವರಿಗೆ ಮತ್ತು ಕೇಳಿದರಂತೆ. ಕಚ್ಚಿದ್ ಭದ್ರೇ ಅನಾಮಯಂ ಆತ್ಮನಸ್ತೆ, ಏನು ಶರೀರದಲ್ಲಿ ಏನಾದ್ರು ತೊಂದರೆ ಆಗಿದೆಯಾ, ಯಾಕೆ ಅಳ್ತಾ ಇದ್ದಿ ಹಾಗೆ ಅಂತ. ವಿಚ್ಛಾಯಾಸಿ ಮ್ಲಾಯತ ಎನ್ ಮುಖೇನ, ಕಾಂತಿಯೆಲ್ಲ ಹೀನವಾಗಿದೆ, ಮುಖ ಬಾಡಿದೆ, ಯಾಕೆ ಹಾಗೆ ಅಂತ. ಆಲಕ್ಷಯೇ ಭವತೀಂ ಅಂತರಾದಿಂ ದೂರೇ ಬಂಧುಂ ಶೋಚಸಿ, ಮ್ಲಾನಾಂ ಗಚ್ಚತಿ ಮುಖೇನ ವಿಚ್ಛಾಯಸಿ ತತ್ರ ಕಾರಣಾನಿ ವಿಕಲ್ಪಯನ್ ಪೃಚ್ಛತಿ ಪಾದೈಹಿ ಇತ್ಯಾದಿ ಶ್ಲೋಕ ಪಂಚಕೇನ. ಇಲ್ಲಿಂದ 5 ಶ್ಲೋಕ ತನಕ ಯಮದೇವರು, ಅಂದ್ರೆ ಎತ್ತಿನ ರೂಪದಲ್ಲಿ ಇದೆ ಯಮದೇವರು ವಿಚಾರಿಸ್ತಾರಂತೆ ಆ ಗೋವನ್ನ, ಅಂದ್ರೆ ಭೂಮಾತೆಯನ್ನ, ಯಾಕೆ ಅಳ್ತಾ ಇದ್ದಿ ಅಂತ. ದೂರೇ ಬಂಧುಂ ಇತ್ಯಾದಿನ ಸಪಾದ ಶ್ಲೋಕ ಪಂಚಕೇನ, ದೂರೇ ಗಂತುಂ ಬಂಧುಂ, ಬಂಧುಗಳೆಲ್ಲ ದೂರ ಆದ್ರು ಅಂತ ಅಳ್ತಾ ಇದ್ದೀಯಾ, ಯಾಕೆ ಅಳ್ತಾ ಇದ್ದಿ ಅಂತ. ಈ ರೀತಿಯಾಗಿ ಆ ಧರ್ಮ ಮತ್ತು ಆ ಹಸು, ಅಂದ್ರೆ ಎತ್ತು ಮತ್ತು ಹಸು, ಯಮಧರ್ಮ ಮತ್ತು ಭೂಮಾತೆ ಅವರಿಬ್ಬರ ಸಂವಾದ ಅದು ಪ್ರಾರಂಭ ಆಗಿದೆ. ಅದು ಮುಂದೆ ಏನಾಯ್ತು ಅಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.